ಕೈ ಶಾಸಕರಿಗೆ 50 ಕೋಟಿ 100 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದವರಿಗೆ ಹೊಸದಾಗಿ ಈಗ ಡವಡವ ಶುರುವಾಗಿದೆ. ಪ್ರಮುಖವಾಗಿ ನೋಡಿ, ಈಗ ಕಾಂಗ್ರೆಸ್ ಸರ್ಕಾರವನ್ನ ಕೆಡವೋದಕ್ಕೆ ಕೈ ಶಾಸಕರಿಗೆ ತಲಾ 50 ಹಾಗೆ 100 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಹೇಳಿಕೆ ನೀಡಿದ್ರು ಅವ್ರಿಗೆಲ್ಲ ಕೂಡ ಹೊಸದಾಗಿ ಡವಡವ ಶುರುವಾಗಿದೆ. ತನಿಖೆ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ. ಆಫರ್ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ತನಿಖೆ ನಡೆಸುವ ಸಾಧ್ಯತೆಗಳಿವೆ. ಮೊನ್ನೆ ತಾನೇ ಹೇಳಿದ್ರು, ಯಾರು 100 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ, 50 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಖಂಡಿತವಾಗ್ಲೂ ತನಿಖೆಗೆ ನಾವು ಆದೇಶವನ್ನ ಕೊಡ್ತೀವಿ. ತನಿಖೆ ಬಗ್ಗೆ ಸುಳುವನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬರೀ ಬಾಯಿ ಮಾತಿನಲ್ಲಿ ಹೇಳ್ಬೇಡಿ, ದಾಖಲೆ ನೀಡಿ ನೋಡೋಣ. ಯಾವ ಬಿಜೆಪಿ ನಾಯಕರು ಆಫರ್ ಕೊಟ್ಟಿದ್ದಾರೆ? ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ನಾವು ಉಳಿಸೋದಕ್ಕೂ ಕೂಡ ಇಲ್ಲ, ಮತ್ತೆ ಆಪರೇಷನ್ ಕಮಲ ನಡೆಸುವುದೂ ಇಲ್ಲ. ಲಕ್ಷ ಲಕ್ಷ ಪಡಿತರ ಚೀಟಿ ರದ್ದು ಮಾಡ್ತಾ ಇರುವ ಉದ್ದೇಶವೇನು ಎನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಮಟ್ಟಿಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ನಡುವಿನ ಈಗ ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದಿಂದ ತನಿಖೆಯ ವಿಚಾರವಾಗಿ ಕೂಡ ನಾವು ಯಾರು 50-100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಾಕ್ಷಿ ಸಮೇತ ಬೇಕು. ಸೊ ತನಿಖೆಯನ್ನು ನಡೆಸೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ ವಿಚಾರವಾಗಿ ಈಗ ಒಂದು ಕಡೆ ಈಗ ಸುಳಿವನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಸೇರಿ ಹಲವರಿಂದ ಹೈಕಮಾಂಡ್ಗೆ ಸ್ಪಷ್ಟನೆ ರವಾನೆಯಾಗಿದೆ. ಆಪರೇಷನ್ ಕಮಲಕ್ಕೆ ನಾವು ಕೈ ಹಾಕಲ್ಲ, ಹಾಕೋದು ಇಲ್ಲ. ಬಿಜೆಪಿ ಹೈಕಮಾಂಡ್ಗೆ ರಾಜ್ಯ ನಾಯಕರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ವಿಜೇಂದ್ರ ಸೇರಿ ಹಲವರಿಂದ ಹೈಕಮಾಂಡ್ಗೆ ಸ್ಪಷ್ಟನೆ ರವಾನೆಯಾಗಿದೆ. ಅಂದ್ರೆ ಈ 50 ಹಾಗೆ 100 ಕೋಟಿ ಆಫರ್ ವಿಚಾರವಾಗಿ ಯಾರು ಕೊಟ್ಟಿರಬಹುದು ಏನು ಅಂತ ಕೆಲವೊಂದಿಷ್ಟು ವಿಚಾರವಾಗಿ ಸ್ಥಳೀಯ ನಾಯಕರನ್ನ ಹಾಗೆ ರಾಜ್ಯ ನಾಯಕರನ್ನ ವಿಚಾರಣೆ ಮಾಡಬೇಕಾಗತ್ತೆ. ಅಕಸ್ಮಾತ್ ಅವರಿಂದ ಸ್ಪಂದನೆ ವ್ಯಕ್ತವಾಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ತನಿಖೆ ಆದೇಶದ ವಿಚಾರವಾಗಿ ಮುಂದಿನ ಹೆಜ್ಜೆಯನ್ನ ಇಡ್ಲಾಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗ್ತಾ ಇದೆ. ಸೊ ಪ್ರಮುಖವಾಗಿ ಈಗ ಬಿಜೆಪಿ ಹೈಕಮಾಂಡ್ಗೆ ರಾಜ್ಯ ನಾಯಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಆಪರೇಷನ್ಗೆ ಕೈ ಹಾಕಲ್ಲ, ಆಪರೇಷನ್ ಕಮಲ ನಾವು ಮಾಡಲ್ಲ ಅಂತ ರಾಜ್ಯ ನಾಯಕರು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಹಾಗಿದ್ರೆ ಸಿದ್ದರಾಮಯ್ಯನವರು ಸೇರಿ ಕೆಲವೊಂದಿಷ್ಟು ನಾಯಕರು, ರವಿ ಗಣಿಗ ಅವರಾಗಿರ್ಬೋದು, ಎಲ್ಲರೂ ಕೂಡ ಈಗ 50 ಕೋಟಿ ಹಾಗೆ 100 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಈಗ ಕಾಂಗ್ರೆಸ್ ನಾಯಕರಿಗೆ ಕೇಂದ್ರ ಸರ್ಕಾರದಿಂದ ತನಿಖೆಯ ವಿಚಾರವಾಗಿ ಮತ್ತೆ ಶಾಕ್ ಕೊಡ್ಲಾಗುತ್ತಾ ಅನ್ನುವಂಥದ್ದನ್ನ ಕಾದಷ್ಟೇ ನೋಡಬೇಕಾಗಿದೆ.